ನಮಸ್ಕಾರ ವೀಕ್ಷಕರೇ, ಕೀಟ ಮತ್ತು ರೋಗಗಳ ಬಾಧೆಗಳಿಂದ ಇತ್ತೀಚಿನ ದಿನಗಳಲ್ಲಿ ತೆಂಗು ಬೆಳೆ ನಾಶವಾಗ್ತಾ ಇದೆ. ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಹಾಗೆ ರೈತ ಬಾಂಧವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಮುಖ್ಯವಾಗಿ ತೆಂಗಿನ ಬೆಳೆಗಾರರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ನಮಸ್ಕಾರ ವೀಕ್ಷಕರೇ, ನಮ್ಮ ರಾಜ್ಯದ ತೆಂಗು ಬೆಳೆಗಾರರಿಗೆ ಒಂದರ ಮೇಲೊಂದು ಸಮಸ್ಯೆಗಳು ನಿರಂತರವಾಗಿ ಕಾಡ್ತಾ ಇದ್ದಾವೆ. ನಿರಂತರವಾಗಿ ಕಾಡುತ್ತಿರುವ ಬರಗಾಲ, ಕೊಬ್ಬರಿಯ ದರ ಇಳಿಕೆ, ಬಿಳಿ ನೊಣ, ಕಾಂಡ ಸೋರುವಂತಹ ರೋಗ, ಅಣಬೆ ರೋಗದ ಬಾಧೆ ಇವೆಲ್ಲ ಪ್ರಮುಖ ಸಮಸ್ಯೆಗಳಾಗಿದ್ವು. ಆದರೆ ಇತ್ತೀಚೆಗೆ ಕಪ್ಪು ತಲೆ ಹುಳು ಮತ್ತು ಎಲೆ ಚುಕ್ಕೆ ರೋಗ ಅಥವಾ ಬೆಂಕಿ ರೋಗದ ಬಾಧೆ ಮಹಾಮಾರಿಯಂತೆ ಕಾಡ್ತಾ ಇದೆ. ನಮ್ಮ ಭಾರತ ದೇಶ ತೆಂಗು ಉತ್ಪಾದನೆಯಲ್ಲಿ 3ನೇ ಸ್ಥಾನದಲ್ಲಿದೆ. ನಮ್ಮ ದೇಶದಲ್ಲಿ ಕರ್ನಾಟಕ, ಕೇರಳ, ತಮಿಳುನಾಡು ರಾಜ್ಯಗಳು ತೆಂಗು ಬೆಳೆಯ ಪ್ರಮುಖ ರಾಜ್ಯಗಳಾಗಿರ್ತವೆ. ತೆಂಗು ಬೆಳೆಗೆ 11ಕ್ಕೂ ಹೆಚ್ಚು ಕೀಟಗಳು ಮತ್ತು 30ಕ್ಕೂ ಹೆಚ್ಚು ರೋಗಗಳು ಬಾಧಿಸ್ತಾ ಇದ್ದಾವೆ. ಆದರೆ ನಮ್ಮ ರಾಜ್ಯದಲ್ಲಿ 4ರಿಂದ 5 ಕೀಟಗಳು ಮತ್ತು 3ರಿಂದ 4 ರೋಗಗಳು ಮಾತ್ರ ಪತ್ತೆಯಾಗಿದ್ದಾವೆ. ಇತ್ತೀಚೆಗೆ ತೆಂಗಿನ ಗರಿಗಳು ಒಣಗಲು 2 ಕಾರಣಗಳಿದ್ದಾವೆ. ಒಂದು ಎಲೆ ಚೊಕ್ಕೆ ರೋಗ ಇರ್ಬೋದು. ಹಾಗೆ ಇನ್ನೊಂದು ಕಾರಣ ಏನಪ್ಪಾ ಅಂತಂದರೆ ಕಪ್ಪು ತಲೆ ಹುಳು. ನಾವು ಬಾಧಿತ ಮರಗಳನ್ನು ಸೂಕ್ಷ್ಮವಾಗಿ ಗಮನಿಸಿದ್ರೆ ಮಾತ್ರ ಇದು ಗೊತ್ತಾಗುತ್ತೆ. ಸಮಸ್ಯೆಯನ್ನು ಸರಿಯಾಗಿ ಗುರುತಿಸೋದು ತುಂಬ ಮುಖ್ಯ ಆಗುತ್ತೆ. ಯಾಕಂತ ಅಂದರೆ ಒಂದು ವೇಳೆ ನಿಮ್ಮ ತೋಟಕ್ಕೆ ಬೆಂಕಿ ರೋಗ ಬಂದಿದ್ದಾಗ ನೀವು ಕೀಟನಾಶಕವನ್ನು ಸ್ಪ್ರೇ ಮಾಡಿದ್ರೆ ಅದು ಸರಿಯಾಗೋದಿಲ್ಲ. ಅದಕ್ಕಾಗಿ ನಾವು ಸಮಸ್ಯೆಯನ್ನು ಸರಿಯಾಗಿ ಗುರುತಿಸಬೇಕಾಗುತ್ತೆ. ನಮ್ಮ ಪರಿಶೀಲನೆ ಪ್ರಕಾರ ತುಮಕೂರು ಜಿಲ್ಲೆಯಲ್ಲಿ ಕಪ್ಪು ತಲೆ ಹುಳುವಿನ ಕಾಟ ತುಂಬ ಜಾಸ್ತಿ ಆಗಿದೆ. ಅಲ್ಲಲ್ಲಿ ಎಲೆ ಚುಕ್ಕೆ ರೋಗವೂ ತೀವ್ರವಾಗಿರುತ್ತೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಎಲೆ ಚುಕ್ಕೆ ರೋಗ ಬಾಧೆ ಹೆಚ್ಚಾಗ್ತಾ ಇದೆ. ಕಪ್ಪು ತಲೆ ಹುಳುವಿನ ಬಾಧೆ ಅಲ್ಲಲ್ಲಿ ಕಂಡು ಬಂದಿದೆ. ಆಶ್ಚರ್ಯ ಏನಂತ ಅಂದರೆ ಕೆಲವೊಂದು ಕಡೆ ಒಂದೇ ಮರದಲ್ಲಿ ಈ ಕೀಟ ಮತ್ತು ಎಲೆ ಚುಕ್ಕೆ ರೋಗದ ಬಾಧೆ ಎರಡೂ ಕೂಡ ಕಂಡುಬಂದಿದ್ದಾವೆ. ಹಾಗಾಗಿ ಗರಿಗಳ ಕೆಳಗೆ ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ಮಾತ್ರ ಅದಕ್ಕೆ ಸೂಕ್ತವಾದಂತಹ ನಿರ್ವಹಣಾ ಕ್ರಮವನ್ನು ಕೈಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ವೀಕ್ಷಕರೇ, ಗರಿ ಒಣಗಿದ ಮಾತ್ರಕ್ಕೆ ಅದು ಕಪ್ಪು ತಲೆ ಹುಳು ಆಗೋದಿಲ್ಲ. ಇದು ರೋಗನೂ ಕೂಡ ಇರ್ಬೋದು ಅಥವಾ ಪೋಷಕಾಂಶಗಳ ಕೊರತೆನೂ ಕೂಡ ಇರ್ಬೋದು. ಒಂದು ವೇಳೆ ಮರಕ್ಕೆ ಕಪ್ಪು ತಲೆ ಹುಳುವಿನ ಬಾಧೆ ಇದ್ದರೆ ಎಲೆಯ ಕೆಳಭಾಗದಲ್ಲಿ ಕೆರೆದಿರುವ ಲಕ್ಷಣಗಳು ಕಾಣ್ತವೆ. ಎಲೆಯ ಕೆಳಗೆ ಕೀಟದ ಹೆಕ್ಕಿಗಳು ನೂಲಿನೊಂದಿಗೆ ಕೂಡ್ಕೊಂಡ್ಬಿಟ್ಟು ಗೂಡಿನ ರೀತಿ ಕಟ್ತವೆ. ಇವನ್ನ ಗ್ಯಾಲ್ರಿಗಳು ಅಂತ ಅಂತಾರೆ. ಆದರೆ ಎಲೆ ಚುಕ್ಕೆ ಅಥವಾ ಬೆಂಕಿ ರೋಗ ಇದ್ದರೆ ಈ ರೀತಿಯ ಗ್ಯಾಲರಿಗಳು ಇರೋದಿಲ್ಲ. ಈ ಚಿತ್ರದಲ್ಲಿ ತೋರಿಸಿರುವ ಹಾಗೆ ಎಲೆಗಳು ಒಣಗ್ತವೆ. ಈ ಚಿತ್ರದಲ್ಲಿ ಗರಿಗಳಿಗೆ ಎಲೆ ಚುಕ್ಕೆ ರೋಗ ಬಂದಾಗ ಎಲೆಯ ಮೇಲ್ಭಾಗ ಮತ್ತು ಕೆಳಭಾಗ ಹೇಗೆ ಕಾಣುತ್ತೆ ಅಂತ ನಾವು ತೋರಿಸಿದ್ದೀವಿ. ಇಲ್ಲಿ ಗ್ಯಾಲರಿಗಳು ಇರೋದಿಲ್ಲ. ಮೊದಲು ಎಲೆ ಚುಕ್ಕೆ ರೋಗ ಈ ರೀತಿ ಸಣ್ಣ ಸಣ್ಣ ಚುಕ್ಕೆಗಳಂತೆ ಕಾಣ್ತಿತ್ತು. ಆದರೆ ಈಗ ಗರಿಗಳು ಸಂಪೂರ್ಣವಾಗಿ ಒಣಗಲು ಪ್ರಾರಂಭಿಸಿದವೆ. ಇದು ರೋಗಾಣುವಿನ ವಿರುಲೆನ್ಸ್ ಜಾಸ್ತಿ ಆಗಿರೋ ಕಾರಣನೂ ಕೂಡ ಇರಬಹುದು. ಇದರ ಬಗ್ಗೆ ಸಂಶೋಧನೆ ಆಗಬೇಕಾಗಿದೆ. ಈ ಸಂಚಿಕೆಯಲ್ಲಿ ಗರಿಗಳು ಒಣಗಲು ಕಾರಣವಾದ ಕಪ್ಪು ತಲೆ ಹುಳುವಿನ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸ್ತೀವಿ. ಎಲೆಗಳು ಒಣಗಲು ಕಾರಣವಾದ ಎಲೆ ಚುಕ್ಕೆ ರೋಗದ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನಾವು ಡೀಟೇಲ್ ಆಗಿ ತಿಳಿಸ್ತೀವಿ. ಕಪ್ಪು ತಲೆ ಹುಳು ಇದನ್ನ ಗರಿ ತಿನ್ನುವ ಹುಳು ಅಂತ ಕರೀತಾರೆ. ಇದರ ವೈಜ್ಞಾನಿಕ ಹೆಸರು ಒಪಿಸಿನಾ ಅರೆನೋಸೆಲ್ಲಾ. ವೀಕ್ಷಕರೇ, ನಿರ್ವಹಣೆಗೂ ಮುನ್ನ ಕೀಟದ ಬಗ್ಗೆ ನಾವು ತಿಳ್ಕೋಬೇಕಾಗುತ್ತೆ. ಆಗ ನಿರ್ವಹಣೆ ತುಂಬ ಸುಲಭ ಆಗುತ್ತೆ. ಈ ಕೀಟ ಪತಂಗ ಜಾತಿಗೆ ಸೇರಿದ ಕೀಟವಾಗಿರುತ್ತೆ. ಈ ಕೀಟ ಸಂಜೆ ಅಥವಾ ರಾತ್ರಿಯ ಸಮಯದಲ್ಲಿ ಹೆಚ್ಚು ಆಕ್ಟಿವ್ ಆಗಿರುತ್ತೆ. ಈ ಕೀಟದ ಮೂಲ ದಕ್ಷಿಣ ಏಷ್ಯಾ. ಈ ಕೀಟ ಸಜಾತಿ ಭಕ್ಷಕ ಅಂದರೆ ದೊಡ್ಡ ಮರಿಹುಳು ಆಹಾರ ಸಿಗದೆ ಇದ್ದಾಗ ತನ್ನ ಮೊಟ್ಟೆ ಮತ್ತು ಕಿರಿ ಮರಿಹುಳುಗಳನ್ನು ತಿನ್ನುತ್ತೆ. ಈ ಕೀಟ ತುಂಬ ಆಕ್ರಮಣಕಾರಿಯಾಗಿದೆ. ಇದು ಹೆಚ್ಚಾಗಿ ಕರಾವಳಿ ಮತ್ತು ತೀರ ಪ್ರದೇಶಗಳಲ್ಲಿ ಕಂಡುಬರ್ತಾ ಇತ್ತು. ಆದರೆ ಈಗ ರಾಜ್ಯದಲ್ಲೆಲ್ಲೆಡೆ ಹರಡಿದೆ. ವೀಕ್ಷಕರೇ, ಈ ವಿಡಿಯೋವನ್ನು ನಿರ್ಲಕ್ಷ್ಯ ಮಾಡಬೇಡಿ. ಯಾಕಂತ ಅಂದರೆ ಈ ಕೀಟಕ್ಕೆ ಬೇಸಿಗೆ ಕಾಲ ಅಂದರೆ ತುಂಬ ಇಷ್ಟ. ಫೆಬ್ರವರಿ ತಿಂಗಳಿಂದ ಮೇ ತಿಂಗಳವರೆಗೆ ಇದರ ಹಾವಳಿ ಅತಿರೇಕವನ್ನು ಮುಟ್ಬಿಡುತ್ತೆ. ಮಳೆ ಬಂದಾಗ ಸ್ವಲ್ಪ ಕಡಿಮೆಯಾಗುವಂತಹ ಸಾಧ್ಯತೆ ಇರುತ್ತೆ. ಆದರೂ ಕೂಡ ಇದರ ಬಾಧೆ ವರ್ಷವಿಡೀ ಇದ್ದೇ ಇರುತ್ತೆ. ಕಪ್ಪು ತಲೆ ಹುಳುವಿನ ಹಾನಿಯ ಲಕ್ಷಣಗಳಂತ ಅಂದರೆ ಹೆಣ್ಣು ಪತಂಗವು ಮೊಟ್ಟೆಗಳನ್ನು ತೆಂಗಿನ ಗರಿಯ ಕೆಳಗೆ ಇಡುತ್ತೆ. 3ರಿಂದ 4 ದಿನಗಳ ನಂತರ ಮರಿಹುಳುಗಳು ಮೊಟ್ಟೆಗಳಿಂದ ಹೊರಬಂದ್ಬಿಟ್ಟು ಗರಿಗಳ ಕೆಳಗಿನ ಭಾಗವನ್ನು ಕೆರೆದು ತಿಂತವೆ. ಗರಿಗಳನ್ನು ಕೆರೆದು ತಿಂದ ನಂತರ ಮರಿಹುಳುಗಳು ಹಿಕ್ಕೆಗಳು ಮತ್ತು ನೂಲಿನಂತಹ ವಿಸರ್ಜನೆಯಿಂದ ಸುರಂಗಗಳನ್ನು ಮಾಡಿಕೊಳ್ತವೆ. ಇವನ್ನು ನಾವು ಗ್ಯಾಲರಿ ಅಂತ ಕರಿತೀವಿ. ಇಂತಹ ಗ್ಯಾಲರಿಗಳಲ್ಲಿ ಮರಿಹುಳುಗಳು ಅಂದರೆ ಲಾರ್ವಾಗಳು ವಾಸಿಸ್ತಾ ಇರ್ತವೆ. ಈ ಲಾರ್ವಾಗಳು ಎಲೆಯಲ್ಲಿ ಉಳಿದಿರುವಂತಹ ಹಸಿರು ಭಾಗವನ್ನು ಕೆರೆದು ತಿಂತವೆ.
ಇದರಿಂದ ಗರಿಗಳು ಒಣಗ್ತವೆ. ಇದರಿಂದ ಸಸ್ಯದಲ್ಲಿ ದ್ಯುತಿಸಂಶ್ಲೇಷಣೆ ಕ್ರಿಯೆ ಆಗೋದಿಲ್ಲ. ಆಹಾರ ತಯಾರಿಸುವಿಕೆಗೆ ಅಡ್ಡಿಯಾಗ್ಬಿಟ್ಟು 50-60% ಇಳುವರಿ ಕುಂಠಿತವಾಗ್ಬಿಡುತ್ತೆ. ಈ ಕೀಟದ ಬಾಧೆ ಮೊದಲು ಕೆಳಗಿನ ಗರಿಗಳಿಂದ ಶುರುವಾಗುತ್ತೆ, ನಂತರ ಮೇಲಿನ ಗರಿಗಳಿಗೆ ಹರಡುತ್ತೆ. ತೀವ್ರವಾಗಿ ಬಾಧೆಗೊಳಗಾದಂತಹ ಮರಗಳು ಒಂದು ರೀತಿ ಸುಟ್ಟಂತೆ ಕಾಣ್ತವೆ. ಈ ಕೀಟವು ಎಲ್ಲ ವಯಸ್ಸಿನ ಮರಗಳಿಗೂ ಕೂಡ ಬಾಧಿಸುತ್ತೆ. ತೀವ್ರತೆ ಹೆಚ್ಚಾದಲ್ಲಿ ಕೆಲವೊಮ್ಮೆ ಕಾಯಿಗಳ ಹಸಿರು ಭಾಗವನ್ನು ಕೂಡ ಕೆರೆದು ತಿಂತವೆ. ಈ ಕೀಟವು ತನ್ನ ಜೀವಿತ ಚಕ್ರದಲ್ಲಿ 64-74 ದಿನಗಳು ಅಂದರೆ ಸುಮಾರು 2.5 ತಿಂಗಳಲ್ಲಿ ಮುಗಿಸುತ್ತೆ. ಮೊಟ್ಟೆಯಿಂದ 3-5 ದಿನಗಳಲ್ಲಿ ಹೊರಬಂದ್ಬಿಟ್ಟು ಮರಿಹುಳು ಅಂದರೆ ಲಾರ್ವಾ ಹಂತವಾಗಿ 48-50 ದಿನಗಳು ಇರ್ತವೆ. ಈ ಹಂತದಲ್ಲಿ ಪರಾವಲಂಬಿ ಶತ್ರು ಕೀಟವನ್ನು ಬಿಡುಗಡೆ ಮಾಡಿದ್ರೆ ಇದನ್ನು ನಾವು ಯಶಸ್ವಿಯಾಗಿ ನಿರ್ವಹಣೆ ಮಾಡ್ಬೋದು. ನಂತರ ಈ ಕೀಟ 8-10 ದಿನಗಳ ಕೋಶಾವಸ್ಥೆಯಲ್ಲಿ ಎಲೆಗಳ ಕೆಳಗೆ ಗ್ಯಾಲರಿಯಲ್ಲಿ ಇರುತ್ತೆ. ನಂತರ ಕೋಶಾವಸ್ಥೆಯಿಂದ ಪತಂಗವಾಗಿ ಹೊರಬಂದ್ಬಿಟ್ಟು 5-9 ದಿನಗಳ ಕಾಲ ಜೀವಿಸಿ ನಂತರ ಮೊಟ್ಟೆಗಳನ್ನು ಗರಿಗಳ ಕೆಳಗೆ ಇಡ್ತವೆ. ಒಂದು ಹೆಣ್ಣು ಪತಂಗ ತನ್ನ ಜೀವಿತಾವಧಿಯಲ್ಲಿ 130-250 ಮೊಟ್ಟೆಗಳನ್ನು ಇಡುತ್ತೆ. ಲಾರ್ವಾ ಅಥವಾ ಮರಿಹುಳು ಹಸಿರು ಮಿಶ್ರಿತ ಕಂದು ಬಣ್ಣದಲ್ಲಿರುತ್ತೆ. ತಲೆ ಮಾತ್ರ ಕಪ್ಪು ಬಣ್ಣದಾಗಿರುತ್ತೆ. ಅದಕ್ಕೆ ಇದನ್ನ ಕಪ್ಪು ತಲೆ ಹುಳು ಅಂತ ಕರೀತಾರೆ. ಇದರ ಮೇಲೆ ಕಂದು ಬಣ್ಣದ ಗೆರೆಗಳನ್ನು ಕೂಡ ನಾವು ನೋಡಬಹುದು. ಲಾರ್ವಾ ಹಂತ ನಂತರ ಕೋಶಾವಸ್ಥೆ ತಲುಪಿಬಿಟ್ಟು ನಂತರ ಪತಂಗವಾಗಿ ಹೊರಹೊಮ್ಮುತ್ತೆ. ಪತಂಗ ಹಂತ ಬೂದು ಮಿಶ್ರಿತ ಬಿಳಿ ಬಣ್ಣದಾಗಿರುತ್ತೆ. ಇದು ರಾತ್ರಿ ಸಮಯದಲ್ಲಿ ಕಾಣಿಸುತ್ತೆ. ಈ ಕೀಟ ಬಾಳೆ ಮತ್ತು ಖರ್ಜೂರದ ಗಿಡಗಳಿಗೂ ಕೂಡ ಹಾನಿಯನ್ನ ಮಾಡುತ್ತೆ ಅಂತಂದು ಕೆಲ ಸಂಶೋಧನಾ ವರದಿಗಳು ತಿಳಿಸಿದವೆ. ವೀಕ್ಷಕರೇ, ಈ ಸಂಚಿಕೆಯ ಮುಖ್ಯ ಹಂತವಾದ ಈ ಕೀಟದ ಸಮಗ್ರ ನಿರ್ವಹಣೆಯ ಬಗ್ಗೆ ನಾವು ಈಗ ತಿಳಿಸ್ತೀವಿ. ಯಾವುದೇ ಕೀಟವಾಗಲಿ ಅಥವಾ ರೋಗವಾಗಲಿ ಸಮಗ್ರ ನಿರ್ವಹಣೆಯನ್ನ ಕೈಗೊಂಡಾಗ ಮಾತ್ರ ಕೀಟವನ್ನು ನಾವು ಯಶಸ್ವಿಯಾಗಿ ನಿರ್ವಹಿಸೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಅಕ್ಕಪಕ್ಕದ ತೋಟದವರೆಲ್ಲರೂ ಕೂಡ ಸೇರಿ ಸಾಮೂಹಿಕವಾಗಿ ನಿರ್ವಹಣಾ ಕ್ರಮಗಳನ್ನು ಕೈಗೊಂಡ್ರೆ ಮಾತ್ರ ಈ ಸಮಸ್ಯೆಯಿಂದ ನಾವು ಹೊರಬರೋದಕ್ಕೆ ಸಾಧ್ಯ. ಈ ಕೀಟದ ಹಾನಿಯು ಶುರು ಹಂತದಲ್ಲಿದ್ದರೆ ಬಾಧೆಗೊಳಗಾದ 1-2 ಗರಿಗಳನ್ನು ಕತ್ತರಿಸಿ ಸುಟ್ಟು ಹಾಕುವಂತಹದ್ದು, ಹಾಗೆಯೇ ತೋಟದಲ್ಲಿ ಬಿದ್ದ ಕಸ ಕಡ್ಡಿಯನ್ನು ಕೂಡ ತೆಗೆಯುವಂತಹದ್ದು, ಫಸಲು ಬಿಡುವ ಪ್ರತಿ ಮರಕ್ಕೆ 50 kg ಕೊಟ್ಟಿಗೆ ಗೊಬ್ಬರ, 5 kg ಬೇವಿನ ಹಿಂಡಿ ಮತ್ತು 500-600 ಗ್ರಾಂ ಪೊಟ್ಯಾಷ್ ಗೊಬ್ಬರವನ್ನು 2 ಕಂತುಗಳಲ್ಲಿ ಪ್ರತಿ ವರ್ಷಕ್ಕೆ ಹಾಕುವಂತಹದ್ದು ಉತ್ತಮ. ಕೀಟದ ಬಾಧೆ ಹೆಚ್ಚಾಗಿ ಎಲ್ಲ ಗರಿಗಳಿಗೂ ಹರಡಿದಾಗ ಯಾವುದೇ ಕಾರಣಕ್ಕೂ ಎಲ್ಲ ಗರಿಗಳನ್ನು ಕತ್ತರಿಸಬಾರದು. ನಂತರ ಸಂಜೆ 7ರಿಂದ ರಾತ್ರಿ 10ರವರೆಗೆ ಪ್ರತಿ ಎಕರೆಗೆ 2ರಂತೆ ಬೆಳಕಿನ ಬಲೆಗಳನ್ನು ಹಾಕುವಂತಹದ್ದು. ಸಂಜೆ 7ರಿಂದ ರಾತ್ರಿ 10 ಗಂಟೆಗಳಲ್ಲಿ ಹುಳುಗಳು ಬೆಳಕಿನ ಬಲೆಗೆ ಆಕರ್ಷಿತವಾಗಿಬಿಟ್ಟು ಬಂದು ಕೀಟನಾಶಕದ ದ್ರಾವಣಕ್ಕೆ ಬಿದ್ದು ಸಾಯ್ತವೆ. ಈ ಕೀಟ ಲಾರ್ವಾ ಅಥವಾ ಮರಿಹುಳು ಹಂತದಲ್ಲಿದ್ದಾಗ ಗೋನಿಯೋಜಸ್ ನೆಪಂಟಿಡಿಸ್ ಎಂಬ ಪರೋಪಜೀವಿಗಳನ್ನು ಪ್ರತಿ ಕೀಟಬಾಧಿತ ಮರಕ್ಕೆ ಸುಮಾರು 15-20ರಂತೆ ಪ್ರತಿ 15 ದಿನಗಳಿಗೊಮ್ಮೆ ಕನಿಷ್ಠ 4 ಬಾರಿ ಬಿಡುಗಡೆ ಮಾಡಬೇಕು. ಈ ಪರೋಪಜೀವಿಗಳು ಮರಿಹುಳುಗಳ ಮೇಲೆ ತನ್ನ ಮೊಟ್ಟೆಗಳನ್ನು ಇಡ್ತವೆ. ನಂತರ ಮೊಟ್ಟೆಗಳು ಮರಿಹುಳುಗಳ ಒಳಗೆ ಒಡೆದುಕೊಂಡು ಮರಿಹುಳುಗಳು ದೇಹವನ್ನು ತಿನ್ನುತ್ತಾ ಆ ಹುಳುಗಳನ್ನು ನಾಶಪಡಿಸ್ತವೆ. ಆಕ್ಚುಲಿ ಈ ಗೋನಿಯೋಜಸ್ ಎಂಬ ಪರಾವಲಂಬಿ ಜೀವಿಗಳು ಪರಿಣಾಮಕಾರಿಯಾಗಿದ್ದಾವೆ. ಆದರೆ ಇವನ್ನು ಕಪ್ಪು ತಲೆ ಹುಳು ಮರಿಹುಳು ಹಂತದಲ್ಲಿದ್ದಾಗ ಮಾತ್ರ ತೋಟಗಳಿಗೆ ಇವನ್ನ ರಿಲೀಸ್ ಮಾಡಬೇಕಾಗುತ್ತೆ. ಈ ಗೋನಿಯೋಜಸ್ ಎಂಬ ಪರಾವಲಂಬಿ ಅಥವಾ ಮಿತ್ರ ಕೀಟಗಳು ತೋಟಗಾರಿಕಾ ಇಲಾಖೆ ಅಥವಾ ಕೃಷಿ ವಿಜ್ಞಾನ ಕೇಂದ್ರ ಅಥವಾ NBAIR ಅಂದರೆ ನ್ಯಾಷನಲ್ ಬ್ಯೂರೋ ಆಫ್ ಅಗ್ರಿಕಲ್ಚರಲ್ ಇನ್ಸೆಕ್ಟ್ಸ್ ರಿಸೋರ್ಸ್ ಎಂಬ ಸಂಸ್ಥೆಯಲ್ಲಿ ದೊರೆತವೆ. ಈ ಸಂಸ್ಥೆ ಬೆಂಗಳೂರಿನ ಹೆಬ್ಬಾಳದಲ್ಲಿದೆ. ಪ್ರತಿ ಮರಕ್ಕೆ 5 kg ಬೇವಿನ ಹಿಂಡಿಯನ್ನು ಪ್ರತಿ ವರ್ಷ ಹಾಕೋದ್ರಿಂದ ಈ ಕೀಟದ ಬಾಧೆಯನ್ನು ಹತೋಟಿಯಲ್ಲಿಡಬಹುದು. ಒಂದು ವೇಳೆ ಈ ಕೀಟದ ಬಾಧೆ ಹೆಚ್ಚಾದರೆ ಅಜಾಡಿರೆಕ್ಟಿನ್ 10,000 ppm ಎಂಬ ಬೇವು ಆಧಾರಿತ ಕೀಟನಾಶಕವನ್ನು ಬೇರಿನ ಮುಖಾಂತರ ಮರಗಳಿಗೆ ನೀಡಬಹುದು. 10 ml ಅಜಾಡಿರೆಕ್ಟಿನ್ ಕೀಟನಾಶಕವನ್ನು 10 ml ನೀರಿನಲ್ಲಿ ಬೆರೆಸಿಬಿಟ್ಟು ಮಿಶ್ರಣ ಮಾಡಿ ಬೇರಿನ ಮುಖಾಂತರ ಕೊಡಬಹುದು. ತೆಂಗಿನ ಮರದ ಬುಡದಿಂದ 5 ಅಡಿ ಸುತ್ತಳತೆ ಅಂತರದಲ್ಲಿ ಕಿರುಬೆರಳಿನ ಗಾತ್ರದ ಅಥವಾ ಪೆನ್ಸಿಲ್ ಕಡ್ಡಿ ಗಾತ್ರದ ಇಟ್ಟಿಗೆ ಬಣ್ಣದ ಬೇರನ್ನು ಆಯ್ಕೆ ಮಾಡಿಕೊಂಡು ಓರೆಯಾಗಿ ಕತ್ತರಿಸಿ ಸಿದ್ಧ ಮಾಡಿಕೊಳ್ಬೇಕು. 4 ಸೆಂಟಿಮೀಟರ್ ಅಗಲ ಮತ್ತು 15 ಸೆಂಟಿಮೀಟರ್ ಉದ್ದದ ಪಾಲಿಥೀನ್ ಚೀಲದಲ್ಲಿ
10 ml ಕೀಟನಾಶಕವನ್ನು ತೆಗೆದುಕೊಂಡು ಅಷ್ಟೇ ಪ್ರಮಾಣದ ನೀರನ್ನು ಬೆರೆಸಿ ಕತ್ತರಿಸಿದ ಬೇರು ಔಷಧಿಯೊಳಗೆ ಸರಿಯಾಗಿ ಮುಳುಗುವಂತೆ ಇರಿಸಿ ಪಾಲಿಥೀನ್ ಚೀಲವನ್ನು ಕಟ್ಟಬೇಕು. ನಂತರ ಮಣ್ಣಲ್ಲಿ ಮುಚ್ಚಬೇಕು. ಸಾಮಾನ್ಯವಾಗಿ ಕೀಟನಾಶಕವನ್ನು 24 ಗಂಟೆಯೊಳಗೆ ಬೇರುಗಳು ಹೀರಿಕೊಳ್ತವೆ. ಹಾಗೆ ಬೇರು ಹೀರಿಕೊಳ್ಳದಿದ್ದಲ್ಲಿ ಇನ್ನೊಂದು ಸೂಕ್ತ ಬೇರನ್ನು ಆಯ್ಕೆ ಮಾಡಿಕೊಂಡು ಮೇಲೆ ಹೇಳಿದ ರೀತಿಯಲ್ಲೇ ಉಪಚಾರವನ್ನು ಕೈಗೊಳ್ಳಬೇಕು. ಬೇರಿನಿಂದ ಹೀರಲ್ಪಟ್ಟ ಕೀಟನಾಶಕವು ಶೀಘ್ರವಾಗಿ ಎಲೆಗಳಲ್ಲೆಲ್ಲ ವ್ಯಾಪಿಸೋದ್ರಿಂದ ಈ ಎಲೆಗಳನ್ನು ತಿಂದ ಮರಿಹುಳು ಸಾಯ್ತವೆ. ಕಾಯಿಗಳನ್ನು ಕಿತ್ತ ನಂತರವೇ ಬೇರಿನ ಕೀಟನಾಶಕ ಉಪಚಾರ ಮಾಡಬೇಕು ಅಥವಾ ಕೀಟನಾಶಕವನ್ನು ಸಿಂಪಡಿಸಬೇಕು. ಕೀಟನಾಶಕ ಉಪಚರಿಸಿದ ಮೇಲೆ ಕನಿಷ್ಠ 45 ದಿನಗಳು ಕಾಯಿಗಳನ್ನು ಎಳನೀರಿಗಾಗಲಿ ಅಥವಾ ಅಡುಗೆಗಾಗಲಿ ಯಾವುದೇ ಕಾರಣಕ್ಕೂ ಕೂಡ ಬಳಸಬಾರದು. ಒಂದು ವೇಳೆ ಕೀಟದ ಬಾಧೆ ನಿಯಂತ್ರಣಕ್ಕೆ ಬರದೇ ಇದ್ದಲ್ಲಿ ರಾಸಾಯನಿಕ ಕೀಟನಾಶಕವನ್ನು ಬಳಸೋದು ಅನಿವಾರ್ಯವಾಗುತ್ತೆ. ಚಿಕ್ಕ ಮರಗಳಾದರೆ ಮೋನೋಕ್ರೋಟೋಪಾಸ್ 36% SL ಕೀಟನಾಶಕವನ್ನು ಪ್ರತಿ ಲೀಟರ್ ನೀರಿಗೆ 1.5 ml ಬೆರೆಸಿ ಗರಿಗಳು ಸಂಪೂರ್ಣವಾಗಿ ಒದ್ದೆಯಾಗುವಂತೆ ಸಿಂಪಡಿಸಬೇಕು. ಒಂದು ವೇಳೆ ದೊಡ್ಡ ಮರಗಳಾದರೆ ಔಷಧಿ ಸಿಂಪಡಿಸಲು ಕಷ್ಟವಾಗುತ್ತೆ. ಇಂತಹ ಮರಗಳಿಗೆ ಬೇರಿನ ಮೂಲಕ ಕೀಟನಾಶಕವನ್ನು ಕೊಡಬೇಕಾಗುತ್ತೆ. 10 ml ಮೋನೋಕ್ರೋಟೋಪಾಸ್ ಅನ್ನು 10 ml ನೀರಿನೊಂದಿಗೆ ಬೆರೆಸಿ ಒಂದು ಚಿಕ್ಕ ಪಾಲಿಥೀನ್ ಕವರ್ನಲ್ಲಿ ಹಾಕಿ ಈಗಾಗಲೇ ತಿಳಿಸಿರುವಂತೆ ಬೇರಿಗೆ ಕೊಡಬೇಕು. ವೀಕ್ಷಕರೇ, ಅಕ್ಟೋಬರ್ 3, 2023ರಲ್ಲಿ ಮೋನೋಕ್ರೋಟೋಪಾಸ್ 36% SL ಕೀಟನಾಶಕವನ್ನು ಬ್ಯಾನ್ ಮಾಡಲಾಗಿರುತ್ತೆ. ಆದರೆ ರೈತರಿಗೆ ತೊಂದರೆಯಾಗದಂತೆ ಇರಲು ಸರ್ಕಾರವು ಇದರ ಲಭ್ಯತೆ ಇದ್ದಲ್ಲಿ 1 ವರ್ಷಗಳ ಕಾಲ ಉಪಯೋಗಿಸಲು ಅನುವನ್ನು ಮಾಡಿಕೊಟ್ಟಿದೆ. ಅಷ್ಟರೊಳಗೆ ಇನ್ನೊಂದು ರಾಸಾಯನಿಕ ಕೀಟನಾಶಕವನ್ನು ಶಿಫಾರಸು ಮಾಡಬಹುದು. ಆದರೆ ಆಲ್ಟರ್ನೇಟಿವ್ ಕೆಮಿಕಲ್ ಮೊದಲೇ ಡಿಸೈಡ್ ಮಾಡಿಬಿಟ್ಟು ಆಮೇಲೆ ಬ್ಯಾನ್ ಮಾಡಿದ್ರೆ ಉತ್ತಮ ಅನ್ನೋದು ನಮ್ಮ ಅನಿಸಿಕೆ. ವೀಕ್ಷಕರೇ, ಬೇವು ಆಧಾರಿತ ಕೀಟನಾಶಕವಾದ ಅಜಾಡಿರೆಕ್ಟಿನ್ ಅಂದರೆ ನಿಮೋಜಾಲ್ ಕೂಡ ತುಂಬ ಎಫೆಕ್ಟಿವ್ ಆಗಿರುತ್ತೆ. ಹಾಗೆಯೇ ಗೋನಿಯೋಸಸ್ ಮಿತ್ರ ಕೀಟಗಳು ಸಹ ತುಂಬ ಎಫೆಕ್ಟಿವ್ ಆಗಿದ್ದಾವೆ, ಅಂದರೆ ಪರಿಣಾಮಕಾರಿಯಾಗಿದ್ದಾವೆ. ಹಾಗೆಯೇ ಬೇವಿನ ಹಿಂಡಿಯನ್ನು ಉಪಯೋಗಿಸೋದ್ರಿಂದ ಈ ಕೀಟವನ್ನು ಯಶಸ್ವಿಯಾಗಿ ಹತೋಟಿ ಮಾಡಬಹುದು. ನಮ್ಮ ಮುಂದಿನ ವಿಡಿಯೋದಲ್ಲಿ ಗರಿಗಳು ಒಣಗಲು ಇನ್ನೊಂದು ಕಾರಣವಾದ ಎಲೆಚುಕ್ಕೆ ರೋಗ ಅಥವಾ ಬೆಂಕಿ ರೋಗದ ಬಗ್ಗೆ ನಾವು ತಿಳಿಸ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಟೆಕ್ ಇನ್ ಅಗ್ರಿಕಲ್ಚರ್ ಚಾನಲನ್ನು ನೀವೇನಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.